ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನೋಡಿ, ಸಪ್ತಮ ಸ್ಥಾನದಿಂದ ಗುರು ಮತ್ತೆ ಮಂಗಳನ ಸಂಚಾರ ಆಗ್ತಿದೆ 2 ವಾರಗಳ ಕಾಲದ ನಂತರ. ಜೊತೆಗೆ ಶನೈಶ್ಚರ ಚತುರ್ಥ ಸ್ಥಾನದಲ್ಲಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನು ಮಾಡ್ತಿದ್ದಾನೆ, ಆದರೆ ಕೆಲವೊಂದು ಅಡೆತಡೆಗಳನ್ನು ಕೂಡ ಕೊಡ್ತಾನೆ. ರಾಹು ಪಂಚಮದಲ್ಲಿ ಮಿಶ್ರ ಫಲವನ್ನ ಕೊಡ್ತಾನೆ. ರವಿ ಮತ್ತೆ ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದೆ. ಮೊದಲು 2 ವಾರಗಳ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಬುಧ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಮತ್ತೆ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಾನೆ 2 ವಾರಗಳ ನಂತರ. ಇವೆಲ್ಲ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲವನ್ನ ನೋಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ. ನಿಮ್ಮ ವ್ಯಕ್ತಿತ್ವ ತುಂಬಾನೇ ಪೈಪೋಟಿ, ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ. ಎದುರಿನ ವ್ಯಕ್ತಿ ಜೊತೆಗೆ ವಾದ ವಿವಾದಗಳನ್ನ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಹಠದ ಸ್ವಭಾವ ಕೂಡ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಮಾತಿನಿಂದಾಗಿ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರಗಳು ಕೂಡ ತರುವಂತಹ ಸಾಧ್ಯತೆ ಇರುತ್ತೆ. ತುಂಬಾ ಆಳವಾಗಿ ದೀರ್ಘವಾಗಿ ಯೋಚನೆ ಮಾಡುವಂತಹ ನಿಮ್ಮಲ್ಲಿ ಒಂದು ಮಾನಸಿಕ ಸ್ಥಿತಿ ಇರುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಹೆಸರು ಕೀರ್ತಿ ಗೌರವದ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡದೇ ಇರುವಂತದ್ದಾಗಿರ್ಬೋದು. ಈ ಬರುವಂತಹ ತಿಂಗಳು ನೀವು ಮಾಡದಿರೋ ತಪ್ಪಿಗೂ ಕೂಡ ಕೆಲವೊಂದು ಬ್ಲೇಮ್ಸ್, ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ. ಇದರ ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ಆದಾಯಗಳೆಲ್ಲ ಚೆನ್ನಾಗಿರುತ್ತೆ, ಆದರೆ ಪೈಪೋಟಿ ಆದ್ರೆ ದುಡ್ಡು ಕಾಸು ಬಂದಂತದ್ದು ನಿಮಗೆ ಬೇರೆ ವಿಚಾರದಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅನಿವಾರ್ಯ ಕಾರಣದಿಂದ ಖರ್ಚುಗಳು ಮಾಡುವಂತದ್ದಾಗಿರ್ಬೋದು, ಬರಬೇಕಾದಂತ ದುಡ್ಡು ಬೇರೆಯವರ ಹತ್ರ ಸ್ಟ್ರಕ್ ಆಗುವಂತದ್ದಾಗಿರೋದು ಇದೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರವಿ ಮತ್ತು ಶುಕ್ರ ನಿಮ್ಮ ಅಷ್ಟಮ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ನೀವು ಮಾಡಿದಂತಹ ವ್ಯಾಪಾರ ವ್ಯವಹಾರಗಳು ಬೇರೆಯವರ ಹತ್ರ ಉಳಿದುಕೊಳ್ಳುವಂತಹ ಸಾಧ್ಯತೆ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಮಂಗಳ ಮತ್ತೆ ಗುರು ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗುವಾಗ ಅದರಿಂದ ನಿಮಗೆ ಆಚೆ ಬರುವಂತಹ ಯೋಗಗಳು, ಎದುರಿನ ವ್ಯಕ್ತಿಯ ಮೇಲೆ ಒತ್ತಡ ಆಗಿರ್ಬೋದು, ನಿಮ್ಮ ಸ್ವಂತದ ಒಂದು ಸಾಮರ್ಥ್ಯ ಆಗಿರ್ಬೋದು, ನಿಮ್ಮ ನಾಲೆಜ್ ಅದರಿಂದ ಹೆಚ್ಚಿನ ಲಾಭ ಮಾಡುವಂತಹ ಅವಕಾಶಗಳು ಕೂಡ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಬರುವಂತಹ ತಿಂಗಳಲ್ಲಿ. ಅನಿವಾರ್ಯ ಕಾರಣದಿಂದಾಗಿ ನಿಮಗೆ ಒಂದು ಮನೆಯ ಕಟ್ಟಡದಲ್ಲಾಗಿರ್ಬೋದು, ರೆನೋವೇಷನ್ ಆಗಿರ್ಬೋದು, ವಾಹನಗಳ ರಿಪೇರಿಗಳಾಗಿರ್ಬೋದು, ಮತ್ತೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಅನಿವಾರ್ಯ ಕಾರಣದಿಂದ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ಮೇಲೆ ಕೂಡ ಹೆಚ್ಚಿನ ಒಂದು ಗಮನ ಕೊಡಬೇಕಾಗತ್ತೆ. ಬರುವಂತಹ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ, ಮುಖ್ಯವಾಗಿ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಸ್ತ್ರೀಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ರಕ್ತದ ಒತ್ತಡಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಗಮನ ಇರಬೇಕಾಗತ್ತೆ. ಇಲ್ಲಾಂದ್ರೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರಗಳನ್ನು ಕೂಡ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗ ಮತ್ತೆ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಶ್ರಮ, ಪೈಪೋಟಿ ಮತ್ತೆ ಅಧಿಕ ಶ್ರಮ ಇರುತ್ತೆ. ನೀವು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಪದೇ ಪದೇ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಸಫಲತೆಯ ಕೊರತೆ ಇರುತ್ತೆ ಬರುವಂತಹ ತಿಂಗಳು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ನೀವು ಅತಿಯಾದಂತಹ ಒಂದು ಶ್ರಮ ಶ್ರದ್ಧೆಯಿಂದ ಮಾಡಿದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಅದರಿಂದ ಅನುಕೂಲಗಳಾಗತ್ತೆ. 2 ವಾರಗಳ ಕಾಲದ ನಂತರ ನೀವು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಮತ್ತೆ ಸಕ್ಸಸ್ ಕಾಣುವಂತಹ ಸಾಧ್ಯತೆ ಇರುತ್ತೆ. ಜಾಬ್ ಮಾಡುವವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಆಗಿರ್ಬೋದು, ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಹಕಾರದ ಕೊರತೆ ಬರುವಂತಹ ತಿಂಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೋ, ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಅಂತವ್ರು ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ವಿಚಾರ ಆಗಿರ್ಬೋದು, ಬೇರೆಯವರ ಪಿತೂರಿಯಿಂದ ನಿಮ್ಮ ಒಂದು ಮಾನ ಆಗಿರ್ಬೋದು, ಕೀರ್ತಿ ಗೌರವದಲ್ಲಿ ಕುಂದು ಕೊರತೆ ಬರುವಂತದ್ದಾಗಿರ್ಬೋದು, ಸುಮಾರಷ್ಟು ಕೇಸ್ಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಟ್ರ್ಯಾಪ್ ಆಗುವಂತ ಸಾಧ್ಯತೆ ಆಗಿ ಸಸ್ಪೆನ್ಷನ್ ಆಗುವಂತಹ ಯೋಗಗಳು ಕೂಡ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರೆಗೂ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಗೌರವ ಮತ್ತೆ ನಿಮ್ಮ ನಡವಳಿಕೆ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ದೂರದ ಪ್ರಯಾಣ ಯೋಗಗಳು 2 ವಾರಗಳ ಕಾಲದ ನಂತರ ಇರುತ್ತೆ. ಸುಮಾರಷ್ಟು ನಿಂತ ಕೆಲಸ ಕಾರ್ಯಗಳೆಲ್ಲ ಪ್ರಗತಿ ಕಡೆಗೆ 2 ವಾರಗಳ ಕಾಲದ ನಂತರ ಹೋಗುವಂತಹ ಅವಕಾಶಗಳಿದೆ. ನಿಮಗೆ ರವಿ ಮತ್ತೆ ನಿಮಗೆ ಶುಕ್ರ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗೋದ್ರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿ ಇರುತ್ತೆ. ಯಾರು ಮುಖ್ಯವಾಗಿ ವಿದೇಶಕ್ಕೆ ಹೋಗ್ಬೇಕು ಮತ್ತೆ ಪ್ರಯಾಣಗಳಲ್ಲಿ ಅಡೆತಡೆಗಳಿತ್ತು ಅದೆಲ್ಲ ಕೂಡ ನಿವಾರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಪ್ರಯಾಣ ಸುಗಮವಾಗಿ ಆಗುವಂತಹ ಯೋಗಗಳಿದೆ. ಬಂದಂತಹ ಲಾಭ ಆಗಿರುವ ಸಾಮಾಜಿಕ ಜೀವನದಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿಯುವಂತದ್ದಿರುತ್ತೆ. ಬೇರೆಯವರ ಜೊತೆಗೆ ಮಿತ್ರರ ಸಹಕಾರ ಕೂಡ ನೀವು ಬರುವಂತಹ ತಿಂಗಳಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಸ್ವಂತದ ಸಾಮರ್ಥ್ಯ ಮತ್ತೆ ನಿಮ್ಮ ಒಂದು ಸ್ವಂತದ ಬಲದ ಮೇಲೆನೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಸಹಕಾರ ಕೊರತೆಯಿಂದ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ವಿಳಂಬ, ಇಲ್ಲಾಂದ್ರೆ ಆ ಕೆಲಸ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ
ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆಗದಿರುವಂತದ್ದು ಉತ್ತಮ. ಇಲ್ಲ ಅಂತಂದ್ರೆ ಬೇರೆಯವರು ಮಾಡಿದ ತಪ್ಪಿಗೆ ನಿಮಗೆ ತಲೆದಂಡ ಆಗುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ನಿಮ್ಮ ಒಂದು ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು, ಆ ನಿಟ್ಟಿನಲ್ಲಿ ಗಮನ ಕೊಡಬೇಕಾಗತ್ತೆ. ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಡಾಕ್ಯುಮೆಂಟ್ಸ್‌ಗಳಾಗಿರ್ಬೋದು, ಮಿಸ್‌ಪ್ಲೇಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಕಳೆದುಕೊಳ್ಳುವಂಥದ್ದಾಗಿರ್ಬೋದು, ಈ ವಿಚಾರದಲ್ಲಿ ನಿಮಗೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತೆ ಆ ಸಂಬಂಧಪಟ್ಟಂತಹ ಡಿಪಾರ್ಟ್‌ಮೆಂಟ್‌ಗೆ ಅಲೆದಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ಯಾವುದೇ ಒಂದು ಹೊಸ ಕಾರ್ಯಾರಂಭದಲ್ಲಿ ಸ್ವಲ್ಪ ವಿಳಂಬವನ್ನ ಮಾಡಿ 2 ವಾರಗಳ ಕಾಲದ ನಂತರ ಮಾಡಿದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಪ್ರಗತಿ ಇರುತ್ತೆ. ಸೊ ಹಾಗಾಗಿ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಸ್ವಲ್ಪ ಮಿಶ್ರ ಫಲವನ್ನೇ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ಮಂಗಳನ ಪರಿಹಾರವನ್ನ ಮಾಡ್ಕೊಡಿ. ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯನ ಆರಾಧನೆ, ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ದಾನ ಮಾಡಿ. ಜೊತೆಗೆ ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರು ದತ್ತಾತ್ರೇಯ ಆರಾಧನೆ ಆಗಿರ್ಬೋದು, ಈಶ್ವರನ ಆರಾಧನೆ ಆಗಿರ್ಬೋದು. ಪ್ರತಿ ಗುರುವಾರ ದಿವಸ ಗುರುವಿಗೆ ಹಳಿದು ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ. ಸಿಹಿ ಪ್ರಸಾದವನ್ನ ದೇವಸ್ಥಾನದಲ್ಲಿ ವಿನಿಯೋಗ ಮಾಡೋದು ಮತ್ತು ಗುರುವಿನ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಲಕ್ ಆಗಿರ್ಬೋದು, ಹಣಕಾಸಿನ ವಿಚಾರದ ಅನುಕೂಲಗಳಾಗತ್ತೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯೋದಯ ಆಗಿರ್ಬೋದು, ನಿಮ್ಮ ಒಂದು ಇಷ್ಟಾರ್ಥಗಳೆಲ್ಲ ಕೂಡನು ಸಿದ್ಧಿ ಆಗತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.